ಕಬಡ್ಡಿ 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 ಭಾರತದ ದೇಸಿ ಕ್ರೀಡೆ, ಗ್ರಾಮೀಣ ಭಾರತದ ಜೀವಾಳ. ಕಬಡ್ಡಿ ಆಟದ ಕುರಿತಾದ ಒಂದು ಕವನ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ರಚನೆ ವಾಚನ ಸಾಯಿನಾಥ್ ಎಚ್ ನಾಯ್ಕ್ ಅಂಕೋಲ. ಭಾರತದ ಹಳ್ಳಿಯ ಮಣ್ಣಿನ ಸೊಗಡಲ್ಲಿ, ಗ್ರಾಮೀಣ ಭಾರತದ ಯುವ ಜನತೆಯ ಉಸಿರಲ್ಲಿ ಬೆರೆತು ಹೋಗಿರುವ ಸುಂದರವಾದ ಕ್ರೀಡೆ ಈ ಕಬಡ್ಡಿ. ಇಂದು ಭಾರತದ ಇತರೆ ಪ್ರಭಾವ ಹೊಂದಿರುವ ಕ್ರೀಡೆಗಳಿಗಿಂತಲೂ ಭಾರತದ ಗ್ರಾಮೀಣ ಬೇರುಗಳಿಂದ ಮೇಲೆದ್ದು ಬಂದಿರುವ ಹಾಗೂ ಭಾರತದ ಸ್ವಂತಿಕೆ ಹೊಂದಿರುವ ಕ್ರೀಡೆ ಈ ಕಬಡ್ಡಿ. ಇಂತಹ ಕಿಚ್ಚಿನ ಆಟಕ್ಕೆ ಉತ್ತೇಜನ ಕೊಡುವ ಕವನ ಕಬಡ್ಡಿ ಕಬಡ್ಡಿ ಕಬಡ್ಡಿ. ನಮಸ್ಕಾರ, ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಾಯಿನಾಥ್ ಎಚ್ ನಾಯ್ಕ್. ನಾನೇ ಬರೆದಿರುವ ಸುರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ. ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಕವನದ ಮನೆಯನ್ನು ಪ್ರೋತ್ಸಾಹಿಸಿ ಸ್ನೇಹಿತರೆ. ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಕಬಡ್ಡಿ ಕಬಡ್ಡಿ ಕಬಡ್ಡಿ. ಈ ನನ್ನ ಕವನ ಕೆಚ್ಚಿದೆಯ ಕ್ರೀಡೆ ಕಬಡ್ಡಿಗೆ ಉತ್ತೇಜನ ಕೊಡುವ ದೃಷ್ಟಿಯಿಂದ ಈ ವಾರದ ನನ್ನ ಕವನ ವಾಚನ ಕಬಡ್ಡಿ ಕಬಡ್ಡಿ ಕಬಡ್ಡಿ. ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದು ಭಾರತದ ಮರೆಯಲಾಗದ ಕುರುಕ್ಷೇತ್ರ ಸಂಗ್ರಾಮ. ಅದು ಭಾರತದ ಮರೆಯಲಾಗದ ಕುರುಕ್ಷೇತ್ರ ಸಂಗ್ರಾಮ. ಅಭಿಮನ್ಯು ಚಕ್ರ ವ್ಯೂಹವ ಭೇದಿಸಿ ಮುನ್ನುಗ್ಗುತ್ತಿದ್ದ ಪರಾಕ್ರಮ. ಅಭಿಮನ್ಯು ಚಕ್ರ ವ್ಯೂಹವ ಭೇದಿಸಿ ಮುನ್ನುಗ್ಗುತ್ತಿದ್ದ ಪರಾಕ್ರಮ. ಅಭಿಮನ್ಯು ಚಕ್ರವ್ಯೂಹವ ಭೇದಿಸಲಾಗದೆ ವೀರ ಮರಣವನ್ನಪ್ಪಿದರೆ. ಅಭಿಮನ್ಯು ಚಕ್ರವ್ಯೂಹವ ಭೇದಿಸಲಾಗದೆ ವೀರ ಮರಣವನ್ನಪ್ಪಿದರೆ. ಈ ಚಕ್ರವ್ಯೂಹದ ಚಕ್ರವ್ಯೂಹವ ಭೇದಿಸುವ ಕಲ್ಪನೆಯೇ ಪುರಾತನವಾದ ಈ ಕಬಡ್ಡಿ ಆಟ ಹುಟ್ಟಲು ಪ್ರೇರಣೆಯಾದರೆ. ಈ ಚಕ್ರವ್ಯೂಹವ ಭೇದಿಸುವ ಕಲ್ಪನೆಯೇ ಈ ಪುರಾತನವಾದ ಕಬಡ್ಡಿ ಆಟ ಹುಟ್ಟಲು ಪ್ರೇರಣೆಯಾದರೆ. ಅದು ಚೌಕಾಕಾರದ ಮೈದಾನ. ಅದು ಚೌಕಾಕಾರದ ಮೈದಾನ. ಅಲ್ಲಿ ಹತ್ತಿ ಉರಿಯುತ್ತಿತ್ತು ಆಟದ ಕಿಚ್ಚಿನ ಕಣಕಣ. ಅದು ಚೌಕಾಕಾರದ ಮೈದಾನ. ಅಲ್ಲಿ ಹತ್ತಿ ಉರಿಯುತ್ತಿತ್ತು ಆಟದ ಕಿಚ್ಚಿನ ಕಣಕಣ. 7 ಜನರ 2 ತಂಡಗಳು ಹಠದಿಂದ ಜಯ ತಮ್ಮದೇ ಎಂದು ಮೈದಾನದಲ್ಲಿ ಜಿದ್ದಿಗಿಳಿದರೆ. 7 ಜನರ 2 ತಂಡಗಳು ಹಠದಿಂದ ಜಯ ತಮ್ಮದೇ ಎಂದು ಮೈದಾನದಲ್ಲಿ ಜಿದ್ದಿಗಿಳಿದರೆ. ಉಳಿದ 5 ಆಟಗಾರರ ಪಾಳಿಯೂ ಬರಬಹುದು ಈ ಆಟ ಏರಿಳಿತವಾದರೆ. ಕಿಚ್ಚಿನ ಮನ ಸದೃಢವಾಗಲು ಬೇಕು ಈ ಆಟ. ಕಿಚ್ಚಿನ ಮನ ಸದೃಢವಾಗಲು ಬೇಕು ಈ ಆಟ. ಆರೋಗ್ಯದ ದೃಷ್ಟಿಯಿಂದಲೂ ಪುಷ್ಟಿ ದೇಹಕ್ಕೆ ಸಿಗಲು ಬೇಕು ಈ ಕಬಡ್ಡಿಯ ಓಟ. ಕಿಚ್ಚಿನ ಮನ ಸದೃಢವಾಗಲು ಬೇಕು ಈ ಆಟ. ಆರೋಗ್ಯದ ದೃಷ್ಟಿಯಿಂದಲೂ ಪುಷ್ಟಿ ದೇಹಕ್ಕೆ ಸಿಗಲು ಬೇಕು ಈ ಕಬಡ್ಡಿಯ ಓಟ. 40 ನಿಮಿಷಗಳ ಈ ಕಬಡ್ಡಿ. 40 ನಿಮಿಷಗಳ ಈ ಕಬಡ್ಡಿ. 20 ನಿಮಿಷಗಳು 2 ತಂಡಗಳು ಆಡಬೇಕು ಕ್ಷಣ ಕ್ಷಣವು ಸವಾಲೊಡ್ಡಿ. 40 ನಿಮಿಷಗಳ ಈ ಕಬಡ್ಡಿ. 20 ನಿಮಿಷಗಳು 2 ತಂಡಗಳು ಆಡಬೇಕು ಕ್ಷಣ ಕ್ಷಣವು ಸವಾಲೊಡ್ಡಿ. ಕಬಡ್ಡಿ 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 ಎಂದು ಉಸಿರು ಬಿಡದೆ ಎದುರಾಳಿ ತಂಡದ ಮೇಲೆ ದಾಳಿ ಮಾಡಿ. ಕಬಡ್ಡಿ 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 ಎಂದು ಉಸಿರು ಬಿಡದೆ ಎದುರಾಳಿ ತಂಡದ ಮೇಲೆ ದಾಳಿ ಮಾಡಿ. ಯಾರನ್ನಾದರೂ ಉಸಿರು ಬಿಡದೆ ಮುಟ್ಟಿ ಓಡಿ ಮಧ್ಯೆ ಕಪ್ಪುಗೆರೆಯನ್ನು ದಾಟಿ. ಕಬಡ್ಡಿ 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 ಎಂದು ಉಸಿರು ಬಿಡದೆ ಎದುರಾಳಿ ತಂಡದ ಮೇಲೆ ದಾಳಿ ಮಾಡಿ. ಯಾರನ್ನಾದರೂ ಉಸಿರು ಬಿಡದೆ ಮುಟ್ಟಿ ಹಾಗೆ ಮಧ್ಯೆ ಇರುವ ಕಪ್ಪುಗೆರೆಯನ್ನು ದಾಟಿ. ತೊಡೆ ತಟ್ಟಿ ಭುಜ ತಟ್ಟಿ ಆಡುವ ಈ ಕ್ರೀಡೆ ಎಷ್ಟು ಚಂದ. ತೊಡೆ ತಟ್ಟಿ ಭುಜ ತಟ್ಟಿ ಆಡುವ ಈ ಕ್ರೀಡೆ ಎಷ್ಟು ಚಂದ. ಒಬ್ಬರೇ ಉಸಿರು ಬಿಡದೆ ಎದುರಾಳಿ ತಂಡದವರನ್ನು ಎಳೆದೊಯ್ದು ಸೋಲಿಸಿ ಗೆಲ್ಲಿಸುವ ಈ ಪರಿ ನೋಡಲು ಮಕರಂದ. ಒಬ್ಬರೇ ಉಸಿರು ಬಿಡದೆ ಎದುರಾಳಿ ತಂಡದವರನ್ನು ಎಳೆದೊಯ್ದು ಸೋಲಿಸಿ ಗೆಲ್ಲುವ ಪರಿ ನೋಡಲು ಮಕರಂದ. ಕಬಡ್ಡಿ 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 ಎನ್ನಬೇಕಾದರೆ ಉಸಿರು ನಿಂತರೆ. ಕಬಡ್ಡಿ 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 ಎನ್ನಬೇಕಾದರೆ ಉಸಿರು ನಿಂತರೆ. ಆಟದ ಕ್ಷಣ ಕ್ಷಣವು ವ್ಯರ್ಥವು ಎದುರಾಳಿ ತಂಡವು ಅವನ ಬಳಸಿಕೊಂಡರೆ. ಕಬಡ್ಡಿ 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 ಎನ್ನಬೇಕಾದರೆ ಅವನ ಉಸಿರು ನಿಂತರೆ. ಆಟದ ಕ್ಷಣ ಕ್ಷಣವು ವ್ಯರ್ಥವು ಎದುರಾಳಿ ತಂಡವು ಅವನ ಬಳಸಿಕೊಂಡರೆ. ಭಾರತದ ಗ್ರಾಮೀಣ ಯೋಜನಾ ಜೀವಾಳ ಈ ಕಬಡ್ಡಿ. ಭಾರತದ ಗ್ರಾಮೀಣ ಯೋಜನರ ಜೀವಾಳ ಈ ಕಬಡ್ಡಿ. ಈ ಕಬಡ್ಡಿಯ ಬೇರುಗಳು ಇರುವುದೇ ಭಾರತದ ಹಳ್ಳಿಯ ಮಣ್ಣಿನ ಸೊಗಡಿನಲ್ಲಿ. ಭಾರತದ ಗ್ರಾಮೀಣ ಯುವಕರ ಜೀವಾಳ ಈ ಕಬಡ್ಡಿ. ಈ ಕಬಡ್ಡಿಯ ಬೇರುಗಳು ಇರುವುದೇ ಭಾರತದ ಹಳ್ಳಿಯ ಮಣ್ಣಿನ ಸೊಗಡಿನಲ್ಲಿ. ನದಿಯ ತಟದಲ್ಲಿ, ಊರ ಮೈದಾನದಲ್ಲಿ, ಮನೆಯ ಅಂಗಳದಲ್ಲಿ, ಶಾಲೆಯ ವಠಾರದಲ್ಲಿ. ನದಿಯ ತಟದಲ್ಲಿ, ಊರ ಮೈದಾನದಲ್ಲಿ,
ಮನೆಯ ಅಂಗಳದಲ್ಲಿ, ಶಾಲೆಯ ವಠಾರದಲ್ಲಿ ಈ ಕಬಡ್ಡಿ ಹುಟ್ಟಿ ಭದ್ರವಾಗಿ ಬೆಳೆದದ್ದೇ ಜನ ಮಾನಸದಲ್ಲಿ. ಈ ಕಬಡ್ಡಿ ಹುಟ್ಟಿ ಭದ್ರವಾಗಿ ಬೆಳೆದದ್ದೇ ಜನ ಮಾನಸದಲ್ಲಿ. ಕಬಡ್ಡಿ ಗೆದ್ದರೆ ಯುದ್ಧ ಗೆದ್ದಷ್ಟೇ ಖುಷಿ ನೋಡುಗರ ಹೃದಯದಲ್ಲಿ. ಕಬಡ್ಡಿ ಗೆದ್ದರೆ ಯುದ್ಧ ಗೆದ್ದಷ್ಟೇ ಖುಷಿ ನೋಡುಗರ ಮನದಲ್ಲಿ. ಏಕೆಂದರೆ ಕೊನೆವರೆಗೂ ಏನಾಗಬಹುದೆಂಬ ಕುತೂಹಲ ಕಾಡುವುದು ಆಡುವವರ ಮನಸ್ಸಲ್ಲೂ. ಕಬಡ್ಡಿ ಗೆದ್ದರೆ ಯುದ್ಧ ಗೆದ್ದಷ್ಟೇ ಖುಷಿ ನೋಡುಗರ ಹೃದಯದಲ್ಲಿ. ಏಕೆಂದರೆ ಕೊನೆವರೆಗೂ ಏನಾಗಬಹುದೆಂಬ ಕುತೂಹಲ ಕಾಡುವುದು ಮೈದಾನದಲ್ಲಿ ಆಡುವವರ ಮನಸ್ಸಲ್ಲೂ. ಭಾರತದ ನೆಲದಲ್ಲೇ ಈ ಕಬಡ್ಡಿ ಹುಟ್ಟಿದ್ದು, ಭಾರತದ ನೆಲದಲ್ಲೇ ಈ ಕಬಡ್ಡಿ ಹುಟ್ಟಿದ್ದು. ಇಂದು ವಿಶ್ವದೆಲ್ಲೆಡೆ ಬೆಳೆದು ಕಬಡ್ಡಿ ಇತರೆ ಕ್ರೀಡೆಗಳಿಗೆ ಸವಾಲಾಗಿ ನಿಂತಿದ್ದು. ಇಂದು ವಿಶ್ವದೆಲ್ಲೆಡೆ ಬೆಳೆದು ಕಬಡ್ಡಿ ಇತರೆ ಕ್ರೀಡೆಗಳಿಗೆ ಸವಾಲಾಗಿ ನಿಂತಿದ್ದು. ಭಾರತದ ಸ್ವಂತ ಸ್ವದೇಶಿ ಕ್ರೀಡೆ ಎಂಬ ಹೆಮ್ಮೆ, ಭಾರತದ ಸ್ವಂತ ಸ್ವದೇಶಿ ಕ್ರೀಡೆ ಎಂಬ ಹೆಮ್ಮೆ. ಹಿಂದೆ ಹೊಯ್ಸಳ, ವಿಜಯನಗರದ ರಾಜ ಮಹಾರಾಜರು ಆಡಿಸುತ್ತಿದ್ದರು ತಮ್ಮ ಸೈನಿಕರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆಂದೇ. ಭಾರತದ ಸ್ವಂತ ಸ್ವದೇಶಿ ಕ್ರೀಡೆ ಎಂಬ ಹೆಮ್ಮೆ. ಹಿಂದೆ ಹೊಯ್ಸಳ, ವಿಜಯನಗರದ ರಾಜ ಮಹಾರಾಜರು ಆಡಿಸುತ್ತಿದ್ದರು ತಮ್ಮ ಸೈನಿಕರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆಂದೇ. ಸ್ವಾತಂತ್ರ್ಯ ಪೂರ್ವದಲ್ಲಿ ಯುವಕರ ಒಗ್ಗೂಡಿಸಲು ಆಡಲಾದ ಈ ಕ್ರೀಡೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಯುವಕರ ಒಗ್ಗೂಡಿಸಲು ಆಡಲಾದ ಈ ಕ್ರೀಡೆ. ಸಾವಿರ ವರ್ಷಗಳ ಹಳೆಯ ಈ ಕಬಡ್ಡಿಗೂ ಬೇರೆ ಬೇರೆ ಹೆಸರುಗಳುಂಟೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಯುವಕರ ಒಗ್ಗೂಡಿಸಲು ಆಡಿಸಲಾದ ಈ ಕ್ರೀಡೆ, ಸಾವಿರ ವರ್ಷಗಳ ಈ ಹಳೆಯ ಕಬಡ್ಡಿಗೂ ಬೇರೆ ಬೇರೆ ಹೆಸರುಗಳುಂಟೆ. ವಿಶ್ವ ಕಬಡ್ಡಿಯಲ್ಲಿ ಭಾರತದೇ ಪ್ರಾಬಲ್ಯ. ವಿಶ್ವದಲ್ಲಿ ಕಬಡ್ಡಿಯಲ್ಲಿ ಭಾರತದೇ ಪ್ರಾಬಲ್ಯ. ಏಷ್ಯನ್ ಗೇಮ್ಸ್ನಿಂದ ವಿಶ್ವಕಪ್ನವರೆಗೂ ಭಾರತ ತಂಡವೇ ಅಜೇಯ. ವಿಶ್ವ ಕಬಡ್ಡಿಯಲ್ಲಿ ಭಾರತದೇ ಪ್ರಾಬಲ್ಯ. ಏಷ್ಯನ್ ಗೇಮ್ಸ್ನಿಂದ ವಿಶ್ವಕಪ್ನವರೆಗೂ ಭಾರತ ತಂಡವೇ ಅಜೇಯ. ಶಕ್ತಿ ಪರಾಕ್ರಮ ಮಾನಸಿಕ ಸ್ಥೈರ್ಯವನ್ನು ಮೆರೆಸುವ ಈ ಕ್ರೀಡೆ, ಶಕ್ತಿ ಪರಾಕ್ರಮ ಮಾನಸಿಕ ಸ್ಥೈರ್ಯವನ್ನು ಮೆರೆಸುವ ಈ ಕ್ರೀಡೆ. ನಮ್ಮ ಕರುನಾಡ ಮೂಲೆ ಮೂಲೆಯಲ್ಲೂ ಕಬಡ್ಡಿ ಕ್ರೀಡೆಯ ನೆಲೆವೀಡೆ. ಶಕ್ತಿ ಪರಾಕ್ರಮ ಮಾನಸಿಕ ಸ್ಥೈರ್ಯವನ್ನು ಮೆರೆಸುವ ಈ ಕ್ರೀಡೆ. ನಮ್ಮ ಕರುನಾಡ ಮೂಲೆ ಮೂಲೆಯಲ್ಲಿಯೂ ಈ ಕಬಡ್ಡಿ ಕ್ರೀಡೆಯ ನೆಲೆವೀಡೆ. ಗ್ರಾಮ್ಯ ಕಬಡ್ಡಿಯಿಂದ ಇಂದಿನ ಆಧುನಿಕ ಕಬಡ್ಡಿ ಆಟದವರೆಗೆ ಸಾಗಿದೆ ಈ ಕ್ರೀಡೆ. ಗ್ರಾಮ್ಯ ಕಬಡ್ಡಿಯಿಂದ ಇಂದಿನ ಆಧುನಿಕ ಕಬಡ್ಡಿಯವರೆಗೆ ಸಾಗಿದೆ ಈ ಕ್ರೀಡೆ. ಏನೇ ನಿಯಮಗಳು ಬದಲಾದರೂ ಕಬಡ್ಡಿ ಇಂದಿಗೂ ಮೂಲ ರೂಪದಲ್ಲೇ ಉಂಟೆ. ಗ್ರಾಮ್ಯ ಕಬಡ್ಡಿಯಿಂದ ಇಂದಿನ ಆಧುನಿಕ ಆಟದವರೆಗೆ ಸಾಗಿ ಬಂದಿದೆ ಈ ಕ್ರೀಡೆ. ಏನೇ ನಿಯಮಗಳು ಬದಲಾದರೂ ಕಬಡ್ಡಿ ಇಂದಿಗೂ ಮೂಲ ರೂಪದಲ್ಲೇ ಉಂಟೆ. ವಿಶ್ವದ ನಾನಾ ದೇಶಗಳು ಈ ಕಬಡ್ಡಿಯನ್ನು ಆಡಿದರು. ನಮ್ಮ ಭವ್ಯ ಭಾರತವೇ ವಿಶ್ವ ಕಬಡ್ಡಿಯ ತವರೂರು. ವಿಶ್ವದ ನಾನಾ ದೇಶಗಳು ಈ ಕಬಡ್ಡಿಯನ್ನು ಆಡಿದರು. ನಮ್ಮ ಭವ್ಯ ಭಾರತವೇ ವಿಶ್ವ ಕಬಡ್ಡಿಯ ತವರೂರು. ಭಾರತದ ಯುವಶಕ್ತಿ ಈ ಸ್ವದೇಶಿ ಕ್ರೀಡೆಯ ಮೆರೆಸಿ ನಲಿದಾಡಿಸಲಿ. ಭಾರತದ ಯುವಶಕ್ತಿ ಈ ಸ್ವದೇಶಿ ಕ್ರೀಡೆಯ ಮೆರೆಸಿ ನಲಿದಾಡಿಸಲಿ. ನೆನಪಿರಲಿ ಈ ಕ್ರೀಡೆ ಭಾರತದ ಸಾಂಸ್ಕೃತಿಕ ಜಾಗತಿಕ ರಾಯಭಾರಿ. ನೆನಪಿರಲಿ ಈ ಕಬಡ್ಡಿ ಕ್ರೀಡೆ ಭಾರತದ ಸಾಂಸ್ಕೃತಿಕ ಜಾಗತಿಕ ರಾಯಭಾರಿ. ಇದು ಮುಂದಿನ ಪೀಳಿಗೆಗೂ ಉಳಿದು ಬೆಳೆಯಲಿ ಕಬಡ್ಡಿ ಕಬಡ್ಡಿ ಕಬಡ್ಡಿ. ನೆನಪಿರಲಿ ಈ ಕ್ರೀಡೆ ಭಾರತದ ಸಾಂಸ್ಕೃತಿಕ ಜಾಗತಿಕ ರಾಯಭಾರಿ. ಇದು ಮುಂದಿನ ಪೀಳಿಗೆಗೂ ಉಳಿದು ಬೆಳೆಯಲಿ ಕಬಡ್ಡಿ 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 ಕಬಡ್ಡಿ. ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ, ವಂದನೆಗಳು. ಕವನದ ಮನೆ.